ಬಾವು ಒಂದೇ ಸಮಸ್ಯೆ, ಕೆಚ್ಚಲು ಬಾವು. ಅದೊಂದು ಬರಲ್ಲ ಅಂದರೆ ರೈತ ಎಷ್ಟೋ ಇದಾಗ್ತಾನೆ. ಕೆಚ್ಚಲು ಬಾವು ಆಯಿತು ಅಂದರೆ ಹಾಲು ಇಲ್ಲ, ಬಂಡವಾಳನೂ ವೇಸ್ಟು. 3 ದಿನ 1 ವಾರ ಕುದುರಬೇಕು, ಅಷ್ಟೊತ್ತಿಗೆ ಹಾಲು ಬರಲ್ಲ. ಅದೊಂದು ಏಟಾತೈತೆ ರೈತನಿಗೆ. ಕಲ್ಲು ಬಾವು ಆಗೋಯ್ತು ಅಂದರೆ ಮೇಲೆ ಆಗಲ್ಲ. ನನ್ನ ಮಗ ಮೊಬೈಲಾಗ ನೋಡ್ಬಿಟ್ಟು ಅದು ಯಾವುದೋ ಔಷಧಿ ತರಿಸಿದ್ದ, ಪ್ರಾಡಕ್ಟ್ ಯೂಸ್ ಮಾಡಿವಿ, 80% ಕಂಟ್ರೋಲ್ ಆಗಿದೆ. ಕರೆಕ್ಟಾಗಿ 1.5 ತಿಂಗಳು ಆಯಿತು ಸರ್. ಅದೇನಾನು ಆರಿದ ಮೇಲೆ ಸೋಲು ಪ್ಯಾಕ್ ಆಗ್ತೈತೆ, ಆಮೇಲೆ ಆಗಲ್ಲ ಅಂತ ಒಂದು 80% ಕಂಟ್ರೋಲ್ ಆಗಿದೆ, ಪರವಾಗಿಲ್ಲ. ನಮಗೆ ಧೈರ್ಯ ಒಂದು ಹಾಕಿದ ಮೇಲೆ ಏನು ಆಗಲ್ಲ ಬಿಡುವ ಅನ್ನೋ ಒಂದು ಧೈರ್ಯ ಇರ್ತೈತೆ. ಯಾವ ಕಂಪ್ನಿ ಇದು? ಭೂಮಿ ಪುತ್ರ ಅಂತ, ಟೀ ಡಿಪ್ ಅಂತ. ಇದು ತರಿಸಿದೀವಿ ಮತ್ತೆ ಇನ್ನೊಂದು ಸತಿ. ದಯವಿಟ್ಟು ಕೆಚ್ಚಲು ಭಾವ ಆಗೋ ಅಂಥವ್ರು ದಯವಿಟ್ಟು ಈ ಆ್ಯಪ್ ನೋಡಿ ಉಪಯೋಗಿಸಿ ನೋಡಿ, ಏನು ತೊಂದರೆ ಇಲ್ಲ. ಮಾಡಿ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಚಂದ್ರು ಅಂತ ನೇರ್ಲಘಟ್ಟ, ನಾವು ಒಂದು 10 ವರ್ಷದಿಂದ ಹಸು ಸಾಕ್ತಾ ಇದ್ದೀವಿ. ಇದು ತಂದಿದ್ದು, ಇದು ಒಳ್ಳೆ ಜಾತಿಯ ಗಿರ್ರಸ ಅಂತ. ಅದು ಅದ್ರ ಮಗ ಹುಟ್ಟಿತ್ತು, ಮನೆ ಹುಟ್ಟಿದ್ದೆ. ಇದು ಹೊಸ್ದಾಗಿ ತಂದ್ವಿ. ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಸರ್? ಇದು ಇದಾಗ 15 ಲೀಟ್ರ್ ಹಾಲು ಕೊಡ್ತದೆ. 15 ಲೀಟ್ರ್ ಬರ್ತೈತೆ. ಇದು 10 ಅದ್ರ ಮಗಳೇ, ಅದನ್ನು ಅಷ್ಟೇ ಕರೀತೈತೆ. ಅದೇ ಅಷ್ಟೇ ಬರ್ತೈತೆ. ಇದು ಎಚ್ ಆಫು, ಅದು ಮಿಕ್ಸು. ಅದು ಒಳ್ಳೆ ಹಾಲು ಬರ್ತೈತೆ. ಇದು ಮಿಡ್ಲಲ್ಲಿ ಇರೋದು ಎಷ್ಟು ಕೊಡುತ್ತಣ್ಣ ಸರ್? ಇದು 10 ಬರುತ್ತೆ. 10 ಬರುತ್ತೆ ಒಂದು ಸಾರಿಗೆ? ಒಂದು ಹೊತ್ತಿಗೆ 10 ಬರ್ತದೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ಸರ್? ಇದು ನಾವು ಒಂದು 10-12 ವರ್ಷದಿಂದ ಮಾಡ್ತಾ ಇದ್ದೀವಿ. 10-12 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೊ ನಾರ್ಮಲ್ ಆಗಿ ಹೆಂಗಣ್ಣ, ಬೆಳಗ್ಗೆ ಈಗ ಹಾಲು ಕರಿತೀರಾ, ಹಿಂಗಿರುತ್ತೆ, ಆಮೇಲೆ ಏನು ಗದ್ದೆ ಕಡೆ ಕರ್ಕೊಂಡು ಹೋಗ್ತೀರಾ ಹೆಂಗೆ? ಸೀದಾ ಹೊಲ್ದ ಹತ್ರ ಹೊಡ್ಕೊಂಡು ಹೊರಡ್ತೀವಿ, ಮೇಯಿಸ್ತೀವಿ. ಸೆಡ್ ಇದೆ, ಅಲ್ಲಿ ಕಟ್ಟಾಕ್ತೀವಿ. ಮೇವಿದ್ರೆ ಮೇವು ಕುಯ್ದಾಕ್ತೀವಿ. ಒಣಹುಲ್ಲು ತಂದಿದ್ದೀವಿ, ಒಣಹುಲ್ಲು ಹಾಕ್ತೀವಿ. ಯಾವುದಾದ್ರೂ ಬಿಸಿಲತ್ನಾಗ ನೆಳ್ಳಿ ಕಟ್ಬಿಡ್ತೀವಿ, ತೊಂದರೆ ಇಲ್ಲ. ಬೆಳಗ್ಗೆ ತಂಪತ್ನಾಗ ಮೇಯಿಸ್ತೀವಿ, ಕಟ್ಟಾಕ್ಬಿಡ್ತೀವಿ, ತೊಂದರೆ ಇಲ್ಲ. ಸೊ ಈಗ ಡೈರಿ ಫಾರ್ಮ್ ಮಾಡ್ತಾ ಇದ್ರ, ಅಂದ್ರೆ ಹೈನುಗಾರಿಕೆ ಮಾಡ್ತಿದ್ರಲ್ಲ, ನಿಮ್ಗೆ ಮೇಜರ್ ಪ್ರಾಬ್ಲಮ್ ಸಮಸ್ಯೆ ಏನಾದರೂ ಇದೆಯಾ? ಸಮಸ್ಯೆ ಏನಿಲ್ಲ ಸರ್. ಇದು ಏನು ಕಾಯಿಲೆ ಏನು ಬರಲ್ಲ, ಬಾವು ಒಂದೇ ಸಮಸ್ಯೆ, ಕೆಚ್ಚಲು ಬಾವು. ಅದೊಂದು ಬರಲ್ಲ ಅಂದರೆ ರೈತ ಎಷ್ಟೋ ಇದಾಗ್ತಾನೆ. ಕೆಚ್ಚಲು ಬಾವು ಆಯಿತು ಅಂದರೆ ಹಾಲು ಇಲ್ಲ, ಬಂಡವಾಳನೂ ವೇಸ್ಟು. ಒಂದು 3 ದಿನ 1 ವಾರ ಕುದುರಬೇಕು, ಅಷ್ಟೊತ್ತಿಗೆ ಹಾಲು ಬರಲ್ಲ, ಬಂಡವಾಳ ಎಲ್ಲ ವೇಸ್ಟ್ ಆಗ್ಬಿಡ್ತೈತೆ. ಅದೊಂದು ಏಟಾತೈತೆ ರೈತನಿಗೆ. ಈಗ ಅಲ್ಲಿ ಕ್ಲಿನಿಕ್ ಅಲ್ಲಿ ಕರ್ಕೊಂಡು ಹೋದ್ರೆ ಖರ್ಚಾಗ್ಬಿಡುತ್ತೆ. ಅಯ್ಯೋ 2,000 ಆಗುತ್ತೆ. ಗಟ್ಟಿ ಆಗೋಯ್ತು ಅಂದರೆ, ಕಲ್ಲುಬಾವು ಆಗೋಯ್ತು ಅಂದರೆ ಮೇಲೆ ಆಗಲ್ಲ. ಮೇಲಾಗಲ್ಲ ಅಂದರೆ ಮಳೆ ಹೋಯ್ತು ಅಂದರೆ ಹಸಿ ವ್ಯಾಲಿನೇ ಇಲ್ಲ ಅಲ್ವಾ? ಹಸು ಆಲ್ಮೋಸ್ಟ್ ಹೋದಂಗೆ ಬೆಲೆನೇ ಇಲ್ಲ ಅದಕ್ಕೆ. ಇರೋ ತಕ್ಕ ನಾವೇ ಮಾಡ್ಕೊಬೇಕು. ಸೊ ಈ ಥರ ಕೆಚ್ಚಲು ಬಾವೇ ಮೇಜರ್ ಅಂತೀರಾ? ಹ್ಞೂ ಸರ್. ಕೆಚ್ಚಲು ಬಾವು ಒಂದು ಕಂಟ್ರೋಲ್ ಆದರೆ ರೈತನಿಗೆ ಸಮಸ್ಯೆ ಇಲ್ಲ. ನೀವು ಏನೆಲ್ಲ ಫುಡ್ ಹಾಕ್ತೀರಣ್ಣ ಬೆಳಗ್ಗೆಯಿಂದ ಸಾಯಂಕಾಲ? ಫೀಲ್ಡ್ ಹಾಕ್ತೀವಿ, ಹಿಂಡಿ, ಬೂಸ, ಒಣಹುಲ್ಲು, ಹಸಿಮೇವು ಮೇಯಿಸ್ತೀವಿ, ಎಲ್ಲ ಮಾಡ್ತೀವಿ. ಫ್ಯಾಟ್ ಎಲ್ಲ ಫ್ಯಾಟು ಬರ್ತೈತೆ. ಈಗ ಈ ನೀವು ಹೊಸದಾಗಿ ಇದು ಮಿಕ್ಸ್ ಮಾಡಿದ್ಕೆ ಆ ಫ್ಯಾಟ್ ಬರ್ತಾಯಿಲ್ಲ. ಮಾಮೂಲಿ 4 ಚಿಲ್ಲರೆ ಬರ್ತಾಯಿತ್ತು ನಮ್ಮ ಹಸಿನಿಗೆ. ಇದು ಹೊಸ್ದಾಗಿ ತಂದ್ವಿ, ಇದನ್ನು ಮಿಕ್ಸ್ ಮಾಡಿವಿ, ಹಾಲು ಫ್ಯಾಟ್ ಬರ್ತಾಯಿಲ್ಲ. ಒಂದು 3, 4, 6 ಬರ್ತೈತೆ. ಕೆಚ್ಚಲು ಬಾವು ತುಂಬ ಆಗ್ತಿತ್ತಲ್ಲ, ಅದಕ್ಕೇನಾದರೂ ಪರಿಹಾರ ಮಾಡ್ಕೊಂಡಿದ್ರೆ ಹೇಗೆ ಅಣ್ಣ? ಪರಿಹಾರ ಅಂದರೆ ಸಣ್ಣದು ಯಾವುದೋ ಟ್ಯೂಬ್ ಬರ್ತಾಯಿತ್ತು, ಅದು ಹಾಕ್ತಾಯಿದ್ವಿ. ಆಮೇಲೆ ನನ್ನ ಮಗ ಮೊಬೈಲಾಗ ನೋಡ್ಬಿಟ್ಟು ಅದು ಯಾವುದೋ ಔಷಧಿ ತರಿಸಿದ್ದ, ಒಂದು 70% ಕಮ್ಮಿ ಆಗಿದೆ. ಪರವಾಗಿಲ್ಲ ಅನಿಸ್ತೈತೆ. ನೋಡೋಣ ಮತ್ತೆ ಯೂಸ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಅದು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಣ್ಣ? ಕರೆಕ್ಟಾಗಿ 1.5 ತಿಂಗಳು ಆಯಿತು ಸರ್. 1.5 ತಿಂಗಳಾಯ್ತಾ? ಅದು ಹೆಂಗೆ ಯೂಸ್ ಮಾಡೋದು? ಅದೇ ಹಾಲು ಕರಿತಿದ್ದಂಗೆ ಕ್ಲೀನಾಗಿ ಮೈ ತೊಳೆದ್ಬಿಟ್ಟು ಮಲೆಗೆ ಹಚ್ಚೋದು. ಅದೇನಾನು ಆರಿದ ಮೇಲೆ ಸೋಲು ಪ್ಯಾಕ್ ಆಗ್ತೈತೆ, ಆಮೇಲೆ ಆಗಲ್ಲ ಅಂತ ಒಂದು 80% ಕಂಟ್ರೋಲ್ ಆಗಿದೆ, ಪರವಾಗಿಲ್ಲ. ಹೌದಾ? ತೊಂದರೆ ಇಲ್ಲ. ಸೊ ಅದು ಹೆಂಗೆ ಆಮೇಲೆ ಇದು ಮಾಡಿದ ಮೇಲೆ ನಮಗೆ ಧೈರ್ಯ ಒಂದು ಹಾಕಿದ ಮೇಲೆ ಏನು ಆಗಲ್ಲ ಬಿಡುವ ಅನ್ನೋ ಒಂದು ಧೈರ್ಯ ಇರ್ತೈತೆ ಅಷ್ಟೇ. ಅದು ಹಾಕಿಲ್ಲ ಅಂದರೆ ಭಯ ಆಗ್ಬಿಡ್ತದನೋ ಅಂತ. ಅದು ಹಾಕಿದ ಮೇಲೆ ಏನು ತೊಂದರೆ ಇಲ್ಲ, ಧೈರ್ಯವಾಗಿರ್ಬೋದು ನಾವು. ಸೊ ಅದು ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್? 1.5 ತಿಂಗಳಾಗಿದೆ. ಈಗ ಆಗೋಗಿದೆ, ತರಬೇಕು. ಅದನ್ನ ಇನ್ನೂ ಏನಾನ ಇದು ಮಾಡಬೇಕು, ವೇಸ್ಟ್ ಆಗ್ತೈತೆ ಜಾಸ್ತಿ. ಅದನ್ನು ಯಾವ ಥರ ಏನು ಎತ್ತ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಈಗ ಒಂದ್ಸರಿ ತರಿಸಿದ್ರಲ್ಲ, ಈಗ ಮತ್ತೆ ತರಿಸಿದ್ರೆ ಹೆಂಗೆ? ತರಿಸಿದ್ದೀವಿ ಸರ್ ತಿರ್ಗಾ. ಚೂರು ತೋರಿಸಿ. ಯಾವ ಕಂಪ್ನಿ ಇದು? ಭೂಮಿ ಪುತ್ರ ಅಂತ, ಟೀ ಡಿಪ್ ಅಂತ. ಇದು ತರಿಸಿದ್ದೀವಿ ಮತ್ತೆ ಇನ್ನೊಂದು ಸತಿ. ನೋಡೋಣ, ಪರವಾಗಿಲ್ಲ. 80% ಪಾಸ್ ಆಗಿದೆ ಸರ್. ನೋಡೋಣ. ಸೊ ಇದು ಬಂದು ಏನಣ್ಣ ಇದು? ಸರ್ ಇದು ಲಿಕ್ವಿಡ್ ಅಂತ. ಇದರಲ್ಲಿ ಹಾಕ್ಕೊಬೇಕು. ಇದರಲ್ಲಿ ಹಾಕ್ಕೊಂಡು ಮಲ್ಲಿಗೆ ಲೇಪನ ಮಾಡಬೇಕು.
ಅಂದರೆ ಈ ಬಾಟ್ಲಲ್ಲಿಗೆ ಹಾಕ್ಕೊಂಬಿಟ್ಟು ಇದು ಪ್ರೆಸ್ ಮಾಡಿದ್ರೆ ಇದ್ರೊಳಗಡೆ ಬರ್ತೈತೆ. ಆಮೇಲೆ ಲೇಪನ ಮಾಡಿಬಿಟ್ಟು ಇದನ್ನ ಹಂಗೆ ಫ್ರೆಶಾಗಿ ತೊಳೆದು ಹಂಗೆ ಇಡೋದು. ಹೌದಾ? ಹಾಂ ಸರ್. ಸೊ ಈ ಥರ ಹಾಕಿದರೆ ಖಂಡಿತವಾಗೂ ಕಂಟ್ರೋಲ್ ಆಗ್ಬೋದಲ್ಲ? ಖಂಡಿತವಾಗ್ಲೂ 80% ಆಗಿದೆ. ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು ನಮಗೆ. ನೋಡೋಣ ಇನ್ನು ಮತ್ತೆ ಯೂಸ್ ಮಾಡಿ ನೋಡ್ತೀವಿ, ಮತ್ತೆ ರಿಸಲ್ಟ್ ಏನು ಬರುತ್ತೆ ನೋಡೋಣ. ಸೊ ಈ ಬಾಟ್ಲು ಎಷ್ಟಣ್ಣ? 1 ಲೀಟ್ರಾ? 1 ಲೀಟ್ರ್ ಸರ್. ಇದು ಎಷ್ಟು ದಿವಸ ಬರುತ್ತಣ್ಣ ಇದು? ಸರ್ 1 ಲೀಟ್ರ್ ಅಂದರೆ ನಾವು ಹಸಿನ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಹಸಿಗೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹಸ ಇದ್ದರೆ ಜಾಸ್ತಿ ಬರ್ತೈತೆ, ಒಂದು 4 ತಿಂಗಳು ಬರ್ಬೋದು. 2 ಹಸು ಇದ್ದರೆ ಅದ್ರಾಗ ಅರ್ಧ, 3 ಹಸು ಇದೀಗೆ ಹಿಂಗೆ ಹಸು ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ನನ್ನ ಮಗ ಅವರು ಮೊಬೈಲಾಗಿ ನೋಡಿ ಆ್ಯಪ್ ನೋಡಿ ಬುಕ್ ಮಾಡಿ ತರಿಸಿದ್ರು. ಈ ಹಸುನೇ ಕಟ್ಟಬಾರ್ದು ಅಂತ ನಾವು ಇದ್ವಿ ಸರ್, ಆ ಥರ ಫೀಲಿಂಗ್ ಆತಾಯಿತು. ಕೆಚ್ಚಲು ಬಾವು ಸುಮ್ಮನೆ ಸಮಸ್ಯೆ ಇವೆ, ಸಂಪಾದನೆ ಮಾಡಿದ್ದೆಲ್ಲ ಅದಕ್ಕೆ ಮತ್ತೆ ಜ್ವರ ಬರುತ್ತೆ, ಅದಕ್ಕೆ ಮೇಲೆ ಮಾಡಬೇಕು. ಒಂದು ವಾರ ಎಲ್ಲ ವೀಕು, ನಾವು ವೀಕು, ಹೊಸನೂ ವೀಕ್ ಆಗ್ಬಿಡೋದು. ಅದಕ್ಕೆ ಈ ಹೈನುಗಾರಿಕೆನೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನೋಡೋಣ ಈ ಪ್ರಾಡಕ್ಟ್ ಯೂಸ್ ಮಾಡೀವಿ, 80% ಕಂಟ್ರೋಲ್ ಆಗಿದೆ. ಮುಂದೆ ಮಾಡೋಣ ಅಂತ ಒಂದು ಖುಷಿ ಬಂದಿದೆ. ಪರವಾಗಿಲ್ಲ, 80% ರಿಸಲ್ಟ್ ಬಂದಿದೆ. ದಯವಿಟ್ಟು ಕೆಚ್ಚಲು ಭಾವ ಆಗೋ ಅಂಥವ್ರು ದಯವಿಟ್ಟು ಈ ಆ್ಯಪ್ ನೋಡಿ ಉಪಯೋಗಿಸಿ ನೋಡಿ, ಏನು ತೊಂದರೆ ಇಲ್ಲ, ಕಳ್ಕೊಳ್ಳೋ ಅಂಥದ್ದೇನಿಲ್ಲ. ಒಂದ್ಸರಿ ಯೂಸ್ ಮಾಡ್ಬೋದು ಬೇರೆಯವರು ಅಂತೀರಾ? ಮಾಡ್ಬೋದು, ತೊಂದರೆ ಇಲ್ಲ. ಮಾಡಿ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು, ಕಷ್ಟವಾದರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಹಾಲು ಕರೆದ ತಕ್ಷಣನೇ ಸೊ ಈ ಲಿಕ್ವಿಡ್ನ ಇದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ನೀವು ಇಲ್ಲಿ ಇದು ಮಾಡಿಬಿಡ್ತೀರಾ? ಹೌದು ಮಾಡಿಬಿಡ್ತೀರಾ ತೊಟ್ಟಿಗೆ? ಹೌದು. ಆಮೇಲೆ ಹಾಲು ಕರಿಯಕ್ಕಿಂತ ಮುಂಚಿತಾಗ ಮತ್ತೆ ತೊಳಿತೀರಾ ಹೆಂಗಣ? ತೊಳಿಬೇಕು ಸರ್, ತೊಳೆದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ತಿರ್ಗಾ ನಾವು ಮೈ ತೊಳೆಂಗಿದ್ರೆ ಹಾಲು ಕರೆದ್ಬಿಟ್ಟು ಮೈ ತೊಳೆದು ತಿರ್ಗಾ ಲೇಪನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಥರ ಹಚ್ಕೊಂಡು ಹಚ್ಬಿಡ್ತೀರಾ? ಈ ಥರ ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದರೆ ಇದ್ರ ಒಳಗಡೆ ಬರ್ತೈತೆ. ಇದನ್ನು ತಗೊಂಡೋಗಿ ಮಲೆಗೆ ಲೇಪನ ಮಾಡಬೇಕು, ಸುಮ್ಮನೆ ಹಿಂಗೆ ಟಚ್ ಮಾಡಿದರೆ ಸಾಕು. ಓಕೆ. ಈ ಥರ ಫುಲ್ ಅರ್ಧ ಮಲೆಗೆ ಬರೋಂಗೆ ಹಚ್ಚಿಬಿಟ್ರೆ ಫುಲ್ ಲಾಕ್ ಆಗುತ್ತದೆ.